ಪ್ರಯೋಜನ ಇಲ್ಲ ಅಂತಾರೆ. ಅದನ್ನೆಲ್ಲವೂ ಪ್ರಯೋಜನ ಇಲ್ಲ. ಹಾಗಾಗಿ ಲಕ್ಷ್ಮೀ ನಿವಾಸನ ಪೂಜೆ ಎಂದು ಪ್ರತಿ ಕ್ಷಣದಲ್ಲೂ ನಾವು ಅರ್ಪಿಸಬೇಕು ಅಂತ ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ದೇವಗಂಗೆಯಳುಳ್ಳವಗೆ ದುರಿತಾವಳಿಗಳುಂಟೆ ವಿಚಾರಿಸೆ, ಪಾವುಗಳ ಭಯ ಉಂಟೆ ವಿಹಗಾಧಿಪನ ಮಂದಿರದಿ, ಜೀವಕರ್ತೃತ್ವವನು ಮರೆದು ಪರಾವರೇಶನೆ ಕರ್ತು ಎಂದು ಅರಿದಾವ ಕರ್ಮವ ಮಾಡಿದರು ಲೇಪಿಸವು ಕರ್ಮಗಳು. ದೇವಗಂಗೆಯಳುಳ್ಳವಗೆ, ದೇವನದಿ ಗಂಗೆಯಳುಳ್ಳವಗೆ ದುರಿತಾವಳಿಗಳುಂಟೆ, ದುರಿತಗಳುಂಟೆ, ಪಾಪಗಳುಂಟೆ. ವಿಚಾರಿಸೆ, ಗರುಡನ ಪಟ್ಟಣದಲ್ಲಿ ಗರುಡನ ಮನೆಯಲ್ಲಿ ಇದ್ದವನಿಗೆ, ವಿಹಗಾಧಿಪನ ಮಂದಿರದಿ ಇರುವವನಿಗೆ ಪಾವುಗಳ ಭಯ ಉಂಟೆ, ಹಾವಿನ ಭಯ ಉಂಟೆ. ಜೀವಕರ್ತೃತ್ವವನ್ನು ಮರೆದು ಪರಾವರೇಶನೆ ಕರ್ತು ಎಂದು ಅರಿದಾವ ಕರ್ಮವ ಮಾಡಿದರು ಲೇಪಿಸವು ಕರ್ಮಗಳು. ಜೀವ ನಾನು ಮಾಡ್ತಾ ಇದ್ದೇನೆ, ನಾವು ಮಾಡ್ತಾ ಇದ್ದೇನೆ ಅಂತ ಜೀವನೇ ನಾನೇ ಸ್ವತಂತ್ರ ಕರ್ತೃ ಅಂತ ಅನ್ನುವುದನ್ನು ಮರೆತು ಪರಾವರೇಶನೆ ಕರ್ತೃ, ಪರಾವರೇಶ ಅಂದರೆ ಪರಮಾತ್ಮ, ಪರಮಾತ್ಮನೇ ಕರ್ತೃ, ಸ್ವತಂತ್ರ ಕರ್ತೃ ಅನ್ನುವುದನ್ನು ತಿಳಿದು ಕರ್ಮವ ಮಾಡಿದರೆ ಲೇಪಿಸವು ಕರ್ಮಗಳು. ಪಾಪಗಳು ಹತ್ತಲ್ಲಾದ್ದರಿಂದ ಭಗವಂತ ಪಾಪಗಳನ್ನು ಕಳಿತಾನೆ, ಒಳ್ಳೆ ನೀಚ ಜನ್ಮಗಳನ್ನು ಬರುವುದನ್ನು ಕಳಿತಾನೆ ಭಗವಂತ. ಇದು ಸಾಧಾರಣ ಅರ್ಥ. ಇದು ಭಾಗವತದ ಭಗವದ್ಗೀತಾ ಭಾಷ್ಯದ 30ನೇ ಶ್ಲೋಕ, 3ನೇ ಅಧ್ಯಾಯದ ಅನುವಾದ. ಅದು ಹೀಗಿದೆ: ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇ ನಾನ್ಯತಃ ತದ್ಭಕ್ತಿ ತತ್ಫಲಾಮಯ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾರೇವಂ ವಿಷ್ಣು ತೃಪ್ತಿಕರ ಸದಾ ಯಸ್ಮಾ ಸ್ವತಂತ್ರ ಕರ್ತೃತ್ವಂ ವಿಷ್ಣುರೇವನ ಚಾನ್ಯಯಂ ಅಂತ ಹೇಳ್ತಾರೆ. ಇದನ್ನು ನಾವೆಲ್ಲ ಹೇಳ್ತಿದ್ವಿ, ನಾಹಂ ಕರ್ತ ಹರಿಕರ್ತ ತತ್ಕರ್ತ ಕರ್ಮಚಾಖಿಲ ಅಂತ ನಾವು ಹೇಳಬೇಕು. ಪ್ರತಿಕರ್ಮ ಮಾಡಿದಾಗ ಹೇಳ್ತೀವಿ, ಅದರ ಅರ್ಥ ಗೊತ್ತಿರಬೇಕಲ್ವ. ಅಂದರೆ ನಾಹಂ ಕರ್ತ ಹರಿಕರ್ತ, ನಾನು ಕರ್ತೃ ಅಲ್ಲ ಹರಿಕರ್ತ. ಅಂದರೆ ನನಗೆ ಕರ್ತೃತ್ವ ಇಲ್ವ? ಇದೆ. ಪರಾಧೀನ ಕರ್ತೃತ್ವ ಇದೆ ನಮಗೆ, ಸ್ವತಂತ್ರ ಕರ್ತೃತ್ವ ಇಲ್ಲ. ನಾನು ಅಸ್ವತಂತ್ರ ಕರ್ತೃ, ನೀನು ಅಸ್ವತಂತ್ರ ಕರ್ತೃ ಅಲ್ಲ, ನೀನು ಸ್ವತಂತ್ರ ಕರ್ತೃ. ನಾನು ಮಾಡುವುದೆಲ್ಲ ಅವನ ಪೂಜೆ, ನಾನು ಮಾಡುವಾಗೇನು ಕೆಲಸ ಇದೆಯೋ ಎಲ್ಲ ಅವನ ಪೂಜೆ. ಯದ್ಯಪಿ ನಾನು ಮಾಡುವ ಕೆಲಸಕ್ಕೆ, ನಾನು ಮಾಡುವ ಏನೇನು ಚಟುವಟಿಕೆಗಳಿಂದ ಮಾಡ್ತೀನೋ, ಏನೇನು ಕೆಲಸಗಳಿಂದ ಮಾಡ್ತೀನೋ ಅದಕ್ಕೆಲ್ಲವೂ ಸ್ವತಂತ್ರ ಕರ್ತೃ ಹರಿ ಒಬ್ಬನೇ. ಅವನ ಪ್ರೇರಣೆಯಿಂದಲೇ ನಾನು ಕರ್ತೃ. ಅವನು ನನ್ನಲ್ಲಿ ನಿಂತು ಬಿಟ್ಟು ಈ ಕೆಲಸ ನೀನು ಮಾಡುವಂಥ ಪ್ರೇರಣೆ ಮಾಡೋದ್ರಿಂದಲೇ ನಾವು ಪ್ರವೃತ್ತಿ ಕೊಡ್ತೀವಿ ಆ ಕಾಲದಲ್ಲಿ. ಅವನು ಪ್ರೇರಣೆ ಮಾಡ್ತಾನಲ್ಲ, ಅವನ ಪ್ರೇರಣೆಯಿಂದಲೇ ನಾನು ಕರ್ತೃ ಆಗಿರುವುದು ಹೊರತು ನನಗೆ ಬೇಕು ಅಂತ ನಾನು ಕರ್ತೃ ಆಗಲಿಕ್ಕಾಗಲ್ಲ ರೀ. ನಾನು ಮಾಡುವ ಕರ್ಮಗಳು ಎಲ್ಲ ಅವನ ಪೂಜಾ ರೂಪಗಳೇ ಹೊರತು ಬೇರೆ ಅಲ್ಲ, ಎಲ್ಲ ಭಗವಂತನ ಪೂಜೆ. ಈ ರೀತಿಯಿಂದ ತಿಳಿದು ಮಾಡಿದರೆ ನಾವು ಮಾಡುವ ಪ್ರತಿ ಕೆಲಸವೂ ಭಗವಂತನ ಪೂಜೆ. ಇಂತಹ ಪೂಜೆ ಏನಾಗತ್ತೆ ಅಂದರೆ, ಇಂತಹ ಪೂಜೆಯ ಫಲ ಏನು? ನಮಗೆ ಹೆಚ್ಚು ಹೆಚ್ಚು ಭಕ್ತಿ ಹೆಚ್ಚಾಗತ್ತೆ ಅಂತ ಭಗವಂತ ಅನುಗ್ರಹ ಮಾಡ್ತಾನೆ. ಭಕ್ತಿ ಹೆಚ್ಚು ಹೆಚ್ಚು ಆಗಲಿಕ್ಕೆ ಅನುಗ್ರಹ ಮಾಡ್ತಾನೆ. ಇದಕ್ಕೇನಂತಾರೆ ಗೊತ್ತಾ? ಕರ್ಮ ಸನ್ಯಾಸ ಅಂತಾರೆ. ಕರ್ಮ ಸನ್ಯಾಸ ಅಂದರೆ ಕರ್ಮವನ್ನು ಬಿಡೋದಲ್ಲ. ಕರ್ಮ ಮಾಡಲಿಕ್ಕೆ ನಾವು ಮಾಡೋಲ್ಲ. ಕರ್ಮ ಅಕರ್ಮ ಅಂದರೆ ನಾನು ಕರ್ಮ ಮಾಡದೇ ಇಲ್ಲ ಅಂತಂದರೆ ಆಗಲ್ಲ, ಮಾಡಲಿಕ್ಕೆ ಆಗದೇ ಇಲ್ಲ, ಕರ್ಮ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಅಕರ್ಮ ಇಲ್ಲ, ಕರ್ಮ ಮಾಡಬೇಕು. ಭಗವಂತನ ಜ್ಞಾನಕ್ಕಾಗಿ, ಭಗವಂತನ ತಿಳುವಳಿಕೆಯನ್ನು ತಿಳಿದುಕೊಂಡು ಭಗವಂತನು ಎಲ್ಲರಲ್ಲಿಯೂ ಎಲ್ಲ ಕರ್ಮದಲ್ಲಿಯೂ ಇದ್ದಾನೆ ಎಂಬುವ ಅರಿವು ಇಟ್ಟುಕೊಂಡು ಕರ್ಮವನ್ನು ಮಾಡಬೇಕು. ಇದು ಪರಮಾತ್ಮನಿಗೆ ಬಹಳ ತೃಪ್ತಿಕರ. ಯಾಕೆ ಅಂದರೆ ಅವನೇ ಸ್ವತಂತ್ರ ಕರ್ತೃ. ನಾವು ಹೇಳ್ತೀವಿ, ಆಚಾರ್ಯ ನೀವು ಕರ್ಮ ಮಾಡಬೇಕು, ಕರ್ಮ ಮಾಡಿದರೆ ಫಲ ಬರುತ್ತೆ, ಫಲ ಬಂದರೆ ಜನ್ಮ ಆಗತ್ತೆ, ನಾವು ಕರ್ಮನೇ ಮಾಡಲ್ಲ, ನಾವು ಕೆಲಸನೇ ಮಾಡಲ್ಲ, ಸುಮ್ಮನೆ ಕೂತಿರ್ತೀವಿ ಮನೆಯಲ್ಲಿ ಅಂದರೆ ಅವ್ರು ಹೇಳ್ತಾರೆ, ಒಂದು ಚೂರು ನೀನು ಕರ್ಮ ಮಾಡದೆ ಇರಲಿಕ್ಕಾಗದೇ ಇಲ್ಲ ಅಂತಾನೆ ಭಗವಂತ. ಒಂದು ಸೆಕೆಂಡು, ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡು ನೀನು ಕರ್ಮ ಮಾಡದೆ ಇರಲಿಕ್ಕಾಗಲ್ಲ. ಹೇಗೆ? ನೀವು ಹೇಳಬಹುದು
ನಾನು ದಿವಸ ರಾಯರ ಮಠಕ್ಕೆ ಬಂದುಬಿಟ್ಟಿದ್ದೀನಿ, ನಮಸ್ಕಾರ ಆಗಿದ್ದೀನಿ, ಬೇಜಾರಾಗತ್ತೆ, ಇವತ್ತೊಂದು ದಿವಸ ಬರಲ್ಲ ಮನೆಯಲ್ಲಿದ್ದೀನಿ ಅಂತ. ಬೇಡಪ್ಪ, ಟಿ ವಿನಲ್ಲಿ ಮನೆ ಕುತ್ಕೊಂಡು ನೋಡಿ 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 ತಲೆದಾವು ಬಂತು, ಇವತ್ತೊಂದು ದಿವಸ ಟಿ ವಿ ಆಡಿಸ್ಬಿಡ್ಬೋದು ಅಂತ ಒಂದು ಅರ್ಧ ಗಂಟೆ ಆಡಿಸ್ಬಿಡ್ತೀರಾ. ಇಲ್ಲ ಇದೇ ಕೂಡ ಇದ್ದು ಬೇಜಾರಾಯಿತು ಅಂತ ಬೇರೆ ಕಡೆ ಹೋಗ್ತೀರಾ. ಏನು ಪ್ರವಚನಕ್ಕೆ ಬಂದಾಯಿತು ಬೇಜಾರಾಯಿತು ಅಂತ ಮನೆಯಲ್ಲೇ ಕುತ್ಕೊಳ್ತೀರಾ. ಮನೇಲಿ ಕುತ್ಕೊಳ್ತೀರಾ ತಾನೇ? ಕುತ್ಕೊಳ್ತೀರಾ, ಎಲ್ಲ ಕೆಲಸ ಬಿಡ್ತೀರಾ, ಕುತ್ಕೊಳ್ತೀರಾ. ಆದರೆ ನಾನು ಉಸಿರಾಡಿ ಆಡಿ ಬೇಜಾರಾಯಿತು, ಒಂದು ಅರ್ಧ ಗಂಟೆ ಉಸಿರು ನಿಲ್ಲಿಸ್ತೀನಿ ಅಂತ ಯಾರನ್ನ ಕುತ್ಕೊಂಡಿದ್ದು ನೋಡಿದ್ದೀರಾ? 5 ನಿಮಿಷ ಉಸಿರು ನಿಲ್ಲಿಸಿದ್ರೆ ನಿಮ್ಮ ಹೆಸರಿಲ್ಲ, ಇದು ಒಂದು ಹೆಣ ಹೊರಗಡೆ ಹಾಕು ಅಂತ ಹೇಳ್ತಾರೆ. ಕರ್ಮ ಅಲ್ವಾ ಉಸಿರಾಟನೂ ಒಂದು ಕರ್ಮ. ಕರ್ಮ ಇಲ್ಲದೆ ಏನು ಮಾಡಲಿಕ್ಕಾಗಲ್ಲ ರೀ. ಕರ್ಮ ಸನ್ಯಾಸ, ಕರ್ಮವನ್ನು ಬಿಡುವುದು ಅಂದರೆ ನಾವು ನಮ್ಮ ಸ್ವತಂತ್ರ ಕರ್ತೃತ್ವ ಇದೆ ಎನ್ನುವ ಭ್ರಮೆಯಲ್ಲಿ ಇದ್ದೇವಲ್ಲ, ಆ ಭ್ರಮೆಯನ್ನು ಬಿಟ್ಟು ಭಗವಂತ ಸ್ವತಂತ್ರ ಕರ್ತೃ, ಭಗವಂತನ ಪರಾಧೀನ, ನಾವು ಪರಾಧೀನ ಕರ್ತೃಗಳು ಅನ್ನುವ ಅರಿವು, ಭಗವಂತನ ಪ್ರೇರಣೆಯಿಂದ ನಾವು ಕರ್ಮವನ್ನು ಮಾಡ್ತಾ ಇದ್ದೇವೆ, ನಮ್ಮಲ್ಲಿ ಭಗವಂತ ನಿಂತು ಮಾಡಿಸ್ತಾ ಇದ್ದಾನೆ ಎಂಬ ಅರಿವಿನೊಂದಿಗೆ ಕರ್ಮ ಮಾಡಿದರೆ ಅದು ಸಕರ್ಮ, ನಿಷ್ಕಾಮ ಕರ್ಮ, ನಿವೃತ್ತಿ ಕರ್ಮ. ನಾವು ವಿಷಯ ಅಭಿಲಾಷೆಯಿಂದ ಮಾಡುವುದು ಪ್ರವೃತ್ತಿ ಕರ್ಮ. ಪ್ರವೃತ್ತಿ ಅಂದರೆ ಜನ್ಮ ಬರುತ್ತೆ, ನಮಗೆ ಪ್ರವೃತ್ತಿ ಮಾಡ್ತೀವಿ, ಪ್ರವೃತ್ತಿ ಜನ್ಮ ಬರುತ್ತೆ, ಜನ್ಮ ಮರಣ ಬರುತ್ತೆ. ಪ್ರವೃತ್ತಿ ಜನ್ಮಗಳ ನಿವೃತ್ತಿ, ಜನದ ಮರಣಗಳ ನಿವೃತ್ತಿ ಆಗಬೇಕು. ನಿಷ್ಕಾಮ ಕರ್ಮದಿಂದ ಆಗಬೇಕು, ಕರ್ಮ ಸನ್ಯಾಸದಿಂದ ಆಗಬೇಕು ಅಂತ ದಾಸವರೇಣ್ಯರು ಅದ್ಭುತವಾಗಿ ಹೇಳಿದ್ದಾರೆ. ಇದರಲ್ಲೆಲ್ಲ ಸುಮಾರು ಪದ್ಯಗಳು ಕರ್ಮಯೋಗವನ್ನೇ ಹೇಳ್ತಾ ಇದೆ, ಹೇಗೆ ಕರ್ಮವನ್ನು ಮಾಡಬೇಕು ಅಂತ. ಅಂದರೆ ಇದರಲ್ಲಿ ತಿಳ್ಕೋಬೇಕು, ನಾವೇನು ಭಗವಂತನೇ ಸ್ವತಂತ್ರ ಕರ್ತೃ, ಪಾಪ ಎಲ್ಲ ಆಗ್ಬಿಡುತ್ತೆ. ನಾವೆಲ್ಲ ಏನು ಕೆಟ್ಟ ಕೆಲಸ ಮಾಡಿದ್ರೆ ಪಾಪ ಕಳೀತಾರ, ಹಾಗೆ ಕಳಿಯಲ್ಲ, ನಾವು ಅನುಭವಿಸಲೇಬೇಕು, ಅದು ಕೊಡ್ತಾನೆ ಭಗವಂತ. ಭಗವಂತನ ಮರೆವು ಬರುವ ಜನ್ಮಗಳನ್ನು ಕೊಡಲ್ಲ. ನೀಚ ಜನ್ಮಗಳನ್ನು ಕೊಟ್ಟು ಭಗವಂತನ ಮರೆವು ದೂರ ಹೋಗ್ತಾ ಇರ್ತೀವಿ, ಭಗವಂತನಿಂದ ವಿಮುಖರಾಗಿ. ಆ ಥರ ಜನ್ಮಗಳನ್ನು ಕೊಡಲ್ಲ. ಎಲ್ಲ ಕಡೆ ಭಗವಂತ ಚಿಂತನೆ ಮಾಡಿದರೆ ಒಳ್ಳೆಯ ಜನ್ಮಗಳನ್ನು ಭಗವಂತ ಕೊಡ್ತಾನೆ ಅಂತ ತಿಳ್ಕೊಳ್ಬೇಕು. ಏನು ಮಾಡುವ ಪುಣ್ಯ ಪಾಪಗಳಾನೆ ಮಾಡುವೆನೆಂಬ ನಧಮನು, ಹೀನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿಯೆಂಬ ಮಾನವನು ಮಧ್ಯಮನು, ದ್ವಂದ್ವಕ್ಕೆ ಶ್ರೀನಿವಾಸನೆ ಕರ್ತು ಎಂದು ಸದಾನುರಾಗದಿ ನೆನೆದು ಸುಖಿಸುವರೇನರೋತ್ತಮರು. ಮುಂದೆ ಹೇಳ್ತಾರೆ, ನಾನು ಮಾಡುವ ಪುಣ್ಯ ಪಾಪಗಳು ಎಲ್ಲನೂ ನಾನೇ ಮಾಡ್ತೇನೆ ಎಂಬುವನು ಅಧಮ. ಹೀನ ಕರ್ಮ, ಕೆಟ್ಟ ಕರ್ಮವನ್ನು ಮಾಡುವನು ನಾನು, ಪುಣ್ಯಕ್ಕೆ ಪಾತ್ರ ಹರಿ ಎನ್ನುವನು ಮಧ್ಯಮ ಮನಸ್ನವನು. ದ್ವಂದ್ವಕ್ಕೆ ಶ್ರೀನಿವಾಸನೆ ಕರ್ತು ಎಂದು ಸದಾನುರಾಗದೆ ನಡೆದು ಸುಖಿಸುವರೇ ನರೋತ್ತಮರು. ಎರಡಕ್ಕೂ ಸುಖ ದುಃಖ ಪಾಪ ಪುಣ್ಯ ಎಲ್ಲವನ್ನೂ ಭಗವಂತನೇ ಕಾರಣ, ಭಗವಂತನೇ ನಿಂತು ಮಾಡಿಸ್ತಾನೆ ಎಂದು ತಿಳಿದುಕೊಳ್ಳುವರು ಶ್ರೀನಿವಾಸನೇ ಕರ್ತು. ಶ್ರೀನಿವಾಸ ಅಂತ ಯಾಕೆ ಹೇಳ್ತಾರೆ ಅಂದರೆ, ನಮ್ಮ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಅವಕ್ಕೆ ಶ್ರೀ ಅಂತ ಹೆಸರು. ಶ್ರೀಯಲ್ಲಿ ನಿವಾಸ, ಇಂದ್ರಿಯಗಳನ್ನೇ ವಾಸವನ್ನಾಗಿ ಮಾಡಿಕೊಂಡವನು ಭಗವಂತನ ಶ್ರೀನಿವಾಸ ಅಂತ ಅದಕ್ಕೆ ಕರೆಯೋದು. ಆ ಶ್ರೀನಿವಾಸನೇ ಕರ್ತೃ, ಬೇರೆ ಹೆಸರು ಯಾಕೆ ಹೇಳಿಲ್ಲ? ಯಾಕೆಂದರೆ ಶ್ರೀನಿವಾಸ ಇಂದ್ರಿಯಗಳಲ್ಲಿ ನಿಂತು ಕರ್ಮವನ್ನು ಮಾಡಿಸ್ತಾನಲ್ಲ, ಅವನು ಶ್ರೀನಿವಾಸ, ಅವನೇ ಕರ್ತೃ ಎಂದು ತಿಳಿದುಕೊಂಡವನೇ ನರೋತ್ತಮನು, ಮನುಷ್ಯೋತ್ತಮ ಅವನು ಅಂತ ಹೇಳ್ತಾರೆ. ಅಂದರೆ ಸ್ವರೂಪಗತವಾದ ಅಧಮರು, ಸ್ವರೂಪದಲ್ಲೇ ಅಧಮತ್ವ ಇರುತ್ತೆ, ಅದು ಚೇಂಜ್ ಆಗಲ್ಲ. ಅವರು ನಾನೇ ಮಾಡಿದ್ದು ಅಂತಲೇ ಇರ್ತಾರೆ, ಅಣ್ಣ ತಮಸಿಗೆ ಹೋಗ್ತಾರೆ.
ನಮ್ಮ ಜ್ಞಾನ ಇದೆಯಲ್ಲ ಅದರಲ್ಲಿ ಎರಡು ಉಂಟು, ಒಂದು ವೃತ್ತಿಜ್ಞಾನ, ಒಂದು ಸ್ವರೂಪ ಜ್ಞಾನ ಅಂತ. ವೃತ್ತಿಜ್ಞಾನ ಅಂದರೆ ಬಾಹ್ಯಜ್ಞಾನ. ಬಾಹ್ಯಜ್ಞಾನ ನಮ್ಮ ಸಾಧನೆಗೆ ಅನುಕೂಲ ಆಗತ್ತೆ. ಸಾಧನೆ ಮಾಡಿ ಪಕ್ವವಾದಾಗ ನಮ್ಮ ಸ್ವರೂಪ ಜ್ಞಾನ ನಮಗೆ ಹೊಳೆಯುತ್ತೆ ಭಗವಂತನ ಪ್ರಸಾದದಿಂದ. ವೃತ್ತಿಜ್ಞಾನ ನಮಗೆ ನಾಶ ಆಗುತ್ತೆ, ಸ್ವರೂಪ ಜ್ಞಾನ ನಾಶ ಆಗಲ್ಲ. ಜೀವನಿಗಿಂತ ಅಭಿನ್ನ ಸ್ವರೂಪ ಜ್ಞಾನ. ಜೀವನೂ ಜ್ಞಾನಾನಂದಮಯ ಅವನ ಯೋಗ್ಯತೆ ಅನುಸಾರವಾಗಿ. ಇದು ಯಾರಿಗೆ ಬರುತ್ತದೆ? ಈ ಥರ ಶ್ರೀನಿವಾಸನೇ ಎಲ್ಲದಕ್ಕೂ ಕರ್ತೃ 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 ಅಂತ ಬರುವುದು ಯಾರಿಗೆ ಬರುತ್ತೆ? ನರೋತ್ತಮರಿಗೆ ಬರುತ್ತೆ. ಎಂಥ ಪುಣ್ಯ ಮಾಡಿದವರು ನಮ್ಮಂಥವ್ರುಗಳಿಗೆ ಅದು ಬರೋಲ್ಲ ರೀ. ಯಾಕೆ ಅಂದರೆ ಒಂದು ಕಾಲ ನಮಗೆ ಪಕ್ವತೆ ಇಲ್ಲ, ಕರ್ಮಗಳಲ್ಲಿ ಪಕ್ವತೆ ಇಲ್ಲ. ಒಂದು ನಿಮಿಷ ನಾನಲ್ಲಪ್ಪ ದೇವರೇ ಮಾಡಿಸಿದ್ದು ಅಂತೀವಿ. ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ನಾನೇ ಹೋದ್ನಪ್ಪ, ನಾನೇ ದೇವರಿಗೆ ಕಲ್ಯಾಣೋತ್ಸವ ಮಾಡಿಸ್ದೆ, ನಾನೇ ಕನಕಾಭಿಷೇಕ ಮಾಡಿಸ್ದೆ, ನಾನೇ ಬ್ರಾಹ್ಮಣರಿಗೆ ಭೋಜನ ಹಾಕಿಸ್ದೆ, ಇವೆಲ್ಲ ನಂದೇನೆ. 10 ನಿಮಿಷಕ್ಕಿಂತ ನಾವೇನು ಹೇಳಿದ್ವಿ? ಎಲ್ಲ ದೇವರೇ ಅಪ್ಪ, ದೇವರೇ ಕರ್ತರು, ದೇವರೇ ಮಾಡಿಸ್ತಾರೆ ಅಂತ. ನಾವು ಹೇಳೋದೆ ನಮ್ಮಂಥವರಿಗೆ ಎಳವಡಲ್ಲ ಇದು, ದೇವತೆಗಳಿಗೆ ನರೋತ್ತಮರಿಗೆ ಎಳವಡೋದು ಇದು. ಅಂದರೆ ನಾವು ಈ ಸಾಧನೆಯನ್ನು ಮಾಡ್ತಾ ಬಂದರೆ ಕೊನೆಗೆ ನಮ್ಮ ಸ್ವರೂಪ ಜ್ಞಾನವನ್ನು ಆ ಸಾಧನೆ ಪಕ್ವವಾದ ಮೇಲೆ ಭಗವಂತ ಕೊಡ್ತಾನೆ. ಆ ಮಾರ್ಗವನ್ನು ತೋರಿಸ್ತಾರೆ ದಾಸವರೆಣ್ಯರು. ಜಗನ್ನಾಥ ದಾಸರಿಗೆ ಇದೇನು ಬೇಕಿಲ್ಲ ರೀ, ಅವರ ಅಪರೋಕ್ಷ ಜ್ಞಾನಿಗಳವರು. ನಮ್ಮನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಧರೆಗೆ ಬಂದುಬಿಟ್ಟು ಈ ಥರ ಉತ್ಕೃಷ್ಟ ಗ್ರಂಥವನ್ನು ಕೊಡ್ತಾ ಇದ್ದಾರೆ. ನನಗೆ ಸಂಸ್ಕೃತ ಬರಲ್ಲ, ನಾನೇನು ಓದಲಿಕ್ಕಾಗಲ್ಲ ಅಂದರೆ ನಿಮ್ಮ ಭಾಷೆಯಲ್ಲೇ ಬರಿತಿದ್ದೀನಪ್ಪ, ಓದಿ. ಕನ್ನಡದ ಸುಧಾ ಅಂತ ಹೆಸರು ಇದಕ್ಕೆ. ಇದರಲ್ಲಿ ಇಲ್ದಿದ್ದೇನೇನೂ ಇಲ್ಲ, ಯಾವ ಶಾಸ್ತ್ರದಲ್ಲೂ ಇಲ್ಲ. ಬ್ರಹ್ಮಾಂಡ ಇದೆ, ಪಿಂಡಾಂಡ ಇದೆ, ಎಲ್ಲವೂ ಇದರಲ್ಲೇ ಇದೆ. ಹಾಗಾಗಿ ನರೋತ್ತಮರು ಈ ಥರ ಯೋಚನೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ದಾಸವರೇಣ್ಯರು ಹೇಳ್ತಾರೆ. ಅವರ ಯೋಗ್ಯತೆಗೆ ಅನುಸಾರವಾಗಿ, ಅವರ ಅಧಿಕಾರತ್ವಕ್ಕೆ ಅನುಸಾರವಾಗಿ ಭಗವಂತ ಫಲವನ್ನು ನೀಡ್ತಾನೆ. ನೋಡಿ, ಸಾತ್ವಿಕರು ಶ್ರೀನಿವಾಸನೇ ಕರ್ತೃ. ಎಲ್ಲ ದ್ವಂದ್ವ ಕರ್ಮಗಳಿಗೂ ಶ್ರೀನಿವಾಸನೇ ಕರ್ತೃ. ಸ್ವರೂಪತಃ ಸಾತ್ವಿಕರು ಇದನ್ನು ಅಂತಾರೆ. ಸ್ವರೂಪತಃ ರಾಜಸರು, ಮಿಶ್ರರು, ಮಾನವರು ಏನಂತಾರೆ? ಪುಣ್ಯ ನಾವಂತೀವಿ ನೋಡಿ, ಭಾಳ ಜನ ಅಂತಾರೆ ಪುಣ್ಯ ದೇವರು ಮಾಡಿಸಿದ್ದಪ್ಪ, ಪಾಪ ಮಾತ್ರ ನಾ ಮಾಡಿದ್ದು. ದೇವರು ಮಾಡಿಸಲ್ಲ ಪಾಪನ. ಅಲ್ಲರಿ, ಪಾಪನೂ ಮಾಡಿಸೋದು ಅವನೇನೆ, ನಮ್ಮ ಕರ್ಮಕ್ಕನುಸಾರವಾಗಿ ಮಾಡಿಸ್ತಾನೆ. ಆ ಜ್ಞಾನ ಇರಲ್ಲ. ಅಯ್ಯೋ ಪಾಪ ನೀನೇ ಮಾಡಬೇಕಾದ್ರೆ ಪುಣ್ಯ ಯಾಕೆ ಮಾಡಲಿಕ್ಕಾಗಲ್ಲ ಅಲ್ವಾ? ನೀವು ಈ ಕೆಟ್ಟ ಕೆಲಸ ಗೊತ್ತಿರತ್ತೆ, ಮಾಡಬಾರ್ದು ಅಂತ ಗೊತ್ತಿರತ್ತೆ, ಅಂದ್ರೂ ಫೋರ್ಸಿಬಲಿ ಮಾಡ್ತೀರಾ. ಅಯ್ಯೋ ಮಾಡಬಾರ್ದು ಅಂತ ಗೊತ್ತಿತ್ತು, ಮಾಡಿಬಿಟ್ಟಲ್ಲಪ್ಪ ಅಂತ ದೇವರು ಹೇಳ್ತೀರ. ಅಂದರೆ ನಿಮ್ಮ ಪ್ರಯತ್ನ ನಿಮ್ಮ ಕೈಯಲ್ಲಿಲ್ಲ. ನಿಮ್ಮ ಕರ್ಮದ ಬುದ್ಧಿಗೆ ಅನುಸಾರವಾಗಿ ಭಗವಂತ ನಿಮ್ಮಲ್ಲಿ ನಿಂತು ಅದನ್ನು ಪ್ರೇರಣೆ ಮಾಡಿ ಮಾಡಿಸ್ತಾನೆ. ನಿಮ್ಮ ಪ್ರವೃತ್ತಿಗೆ ಭಗವಂತ ಕಾರಣ. ಹಾಗಾಗಿ ನಾವು ದ್ವಂದ್ವಕ್ಕೂ ಶ್ರೀನಿವಾಸನೆ ಕರ್ತೃ ಎನ್ನುವರು ಸ್ವರೂಪತಃ ಸಾತ್ವಿಕರು. ಪುಣ್ಯಕ್ಕೆ ಹರಿ ಪಾಪಕ್ಕೆ ನಾವು ಅನ್ನುವರು ರಾಜಸರು. ಎಲ್ಲ ನಾನೇ ಮಾಡಿದ್ದು, ನನ್ನ ಬಿಟ್ಟರೆ ಯಾರೂ ಇಲ್ಲ ಅನ್ನೋರು ತಾಮಸರು. ದೇವರೆಲ್ಲ ಸುಳ್ಳು, ಎಲ್ಲ ನಾನೇ ಮಾಡ್ತಾ ಇರೋದು ಅಂತಾರಲ್ಲ ಅವರು. ದೇವರೇ ನಾನು ಅನ್ನೋರು. ಅತಿ ಸಖ, ಭಗವಂತ ನೀನು ಸಖ ನಮಗೆ ಅಂತ ಚಿಂತನೆ ಮಾಡಿ ಭಗವಂತನು ಪರಮ ಜ್ಞಾನ ಪುರಸ್ಸರವಾದ ಭಕ್ತಿಯಿಂದ ಪೂಜಿಸ್ತಾರಲ್ಲ, ಅಂಥವರನ್ನು ಸ್ಮರಣೆ ಮಾಡ್ತಾರಲ್ಲ, ಅಂಥವರನ್ನು ಅವರಿಗೆ ಜ್ಞಾನವನ್ನು ಕೊಡ್ತಾನೆ ಅವರವರ ಯೋಗ್ಯತೆ ಅನುಸಾರವಾಗಿ. ಅದನ್ನೇ ಮುಂದೆ ಹೇಳ್ತಾರೆ. ಈ ಉಪಾಸನೆ ಗೈವರಿಳೆಯೊಳು ದೇವತೆಗಳಲ್ಲದ ನರನಲ್ಲಾವ ಬಗೆಯಿಂದಾದರಿವರರ್ಚನೆ ಹರಿಪೂಜೆ ಕೇವಲ ಪ್ರತಿಮೆಗಳನಿವರು ರಮಾ ವಿನೋದಗ ಇವರನುಗ್ರಹವೇ ವರಾನುಗ್ರಹ ಎನಿಸುವುದು ಮುಕುತಿ ಯೋಗ್ಯರಿಗೆ. ಹಿಂದಿನ ಒಂದು ಪದ್ಯದಲ್ಲಿ ನಿಮಗೆ ಪರಾವರೇಶ ಅಂತ ಬಂತು. ಅದೇ
ಜೀವಕರ್ತೃತ್ವವನ್ನು ಮರೆದು ಪರಾವರೇಶನೆ ಕರ್ತು ಎಂದರಿದಾವ ಕರ್ಮವ ಮಾಡಿದರೆ ಲೇಪಿಸವು ಕರ್ಮಗಳು ಅಂತಲ್ಲ. ಪರಾವರೇಶ ಅಂದರೆ ಭಗವಂತನ ಹೆಸರು ಹೇಗೆ? ಪರ ಅಂದರೆ ಮುಖ್ಯ ಪ್ರಾಣದೇವರು, ಪರಾವರ ಅಂದರೆ ಪರನೆಗಿಂತ ಶ್ರೇಷ್ಠನಾದ ಲಕ್ಷ್ಮೀದೇವಿ, ಪರಾವರೇಶ ಅಂದರೆ ಪರಾವರಳಿಗೂ ಈಶನಾದವನು ಭಗವಂತ. ಅದಕ್ಕೆ ಪರಾವರೇಶ ಭಗವಂತ. ಭಗವಂತನೇ ಕರ್ತೃ ಅಂತ ತಿಳ್ಕೊಳ್ಬೇಕು. ಮುಖ್ಯ ಪ್ರಾಣದೇವರೇ ಕರ್ತೃ ಅಂತ ತಿಳ್ಕೋಬಾರ್ದು, ಲಕ್ಷ್ಮಿಯೇ ಕರ್ತೃ ಅಂತ ತಿಳ್ಕೋಬಾರ್ದು. ಪರಾವರೇಶ ಪರಮಾತ್ಮನೇ ಮುಖ್ಯ ಪ್ರಾಣನಿಗೂ ಲಕ್ಷ್ಮೀ ದೇವಿಗೂ ಈಶನಾದ ಪರಮಾತ್ಮ ಹರಿಯೇ ಕರ್ತೃ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಮುಂದೆ ಈ ಉಪಾಸನೆ ಗೈಬರಳೆಯಳು ದೇವತೆಗಳಲ್ಲದಲೇ, ಈ ಥರ ಉಪಾಸನೆ ಮಾಡ್ತಾರಲ್ಲ ದೇವತೆಗಳೇ ಅವರು, ಬೇರೆ ಅಲ್ಲದಲೇ ನರರಲ್ಲಾವ ಬಗೆಯಿಂದಾದರೆ ಇವರರ್ಚನೆಯು ಹರಿಪೂಜೆ. ಸಾಮಾನ್ಯ ನರರಲ್ಲಿ ಸಾಧ್ಯ ಇಲ್ಲ. ಆದರೆ ನರರಲ್ಲ, ಅವರಲ್ಲ, ಭೂದೇವತೆಗಳಂತಲೂ ಬ್ರಹ್ಮಜ್ಞಾನಿಗಳಂತಲೂ ತಗೊಳ್ಬೇಕು ನಾವು ದೇವಶಬ್ದದಿಂದ. ಆವ ಬಗೆಯಿಂದಾದರೂ, ಯಾವ ಬಗೆಯಿಂದಾದರೂ ಜ್ಞಾನಿಗಳನ್ನು ಆಧರಿಸಿ ಸತ್ಕರಿಸಿ ಜ್ಞಾನಿಗಳ ಪೂಜೆ ಮಾಡಬೇಕು, ಜ್ಞಾನಿಗಳನ್ನು ಅರ್ಚಿಸಬೇಕು. ಅವನಲ್ಲಿರುವ ಭಗವಂತನನ್ನು ಕಂಡುಬಿಟ್ಟು ಅರ್ಚಿಸಬೇಕು, ತಾರತಮ್ಯೋಪೇತ ಅರ್ಚಿಸಬೇಕು. ಜ್ಞಾನಿಗಳ ಅರ್ಚನೆಯೇ ಹರಿಪೂಜೆ. ಜ್ಞಾನಿಗಳ ಅಂತರ್ಯಾಮಿಯಾದ ಮುಖ್ಯ ಪ್ರಾಣದ ಅಂತರ್ಯಾಮಿಯಾದ ಭಗವಂತನನ್ನು ಅರ್ಚಿಸ್ತಿರಲ್ಲ ಜ್ಞಾನಿಗಳ ಮುಖಾಂತರ, ಅದೇ ಹರಿಪೂಜೆ. ಅವರು ಕೇವಲ ಪ್ರತಿಮೆಗಳಿಗೆ ಅಂದರೆ ಕೇವಲ ಅಂದರೆ ನಿಕೃಷ್ಟ ಅಂತಲ್ಲ, ಕೇವಲ ಅಂತ ಕನ್ನಡ ಕೇವಲ ಅಲ್ಲ, ಕೇವಲ ಪ್ರತಿಮೆಗಳು ಅಂದರೆ ಶ್ರೇಷ್ಠ ಪ್ರತಿಮೆಗಳು ಅಂತ ಅರ್ಥ. ನಾವೇನು ಮಾಡ್ತೀವಲ್ಲ ಜಡ ಪ್ರತಿಮೆಗಳವು ಆಹ್ವಾನ ಮಾಡ್ತೀವಿ, ಅವು ಛಲಪ್ರತಿಮೆಗಳಲ್ವ ಅವರು. ಜ್ಞಾನಿಗಳು ನಡೆದಾಡ್ತಾರೆ, ನಡೆದಾಡುವ ಪ್ರತಿಮೆಗಳವರು ಭಗವಂತನದ್ದು, ಜಡ ಪ್ರತಿಮೆಗಳಲ್ಲ, ಅಚರ ಅಲ್ಲ, ಚರಗಳು ಅವರು. ಅವರ ಅರ್ಚನೆಯೇ ಹರಿಪೂಜೆ. ಅಂತಹ ಜ್ಞಾನಿಗಳಿಂದ ಕರೆದು ಪಾದ ತೊಳೆದು ಅವರ ನೀರನ್ನು ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿ ಅವರಿಗೆ ಸತ್ಕಾರಗಳನ್ನು ಮಾಡಿದರೆ ಅಂದರೆ ಅವರೇ ಶ್ರೇಷ್ಠರಲ್ಲ, ಅವರಲ್ಲಿ ಭಗವಂತ ಇದ್ದಾನೆ ಅಂತ ನೀವು ತಿಳಿದು ಬಿಟ್ಟು ಅವರಿಗೆ ಅರ್ಚನೆ ಮಾಡಿದರೆ, ಅಂದರೆ ಅವರಿಗೆ ಕುಂಕುಮಾರ್ಚನೆ ಅವೆಲ್ಲ ಅಲ್ಲ, ಅವರಿಗೆ ಏನು ಪೂಜೆ ಮಾಡಬೇಕು ಅವರು ಮಾಡಿಬಿಟ್ಟು ಅವರಿಗೆ ಸತ್ಕಾರವನ್ನು ಮಾಡಿ ಅಭಿನಂದಿಸಿ ನಮಸ್ಕಾರಗಳನ್ನು ಮಾಡಿ ಅವರಿಗೆ ಸನ್ಮಾನಗಳನ್ನು ಮಾಡಿದರೆ ಅದೇ ಹರಿಪೂಜೆ. ಕೇವಲ ಹರಿಪೂಜೆ ಅಂದರೆ ಮುಖ್ಯವಾದ ಹರಿಪೂಜೆ ಅದು. ರಮಾ ವಿನೋದಗೆ, ರಮೆಯ ಜೊತೆಗೆ ವಿನೋದ ಮಾಡ್ತಾನಲ್ಲ ಅವನಿಗೆ ಇವರ ಅನುಗ್ರಹವೇ ವರಾನುಗ್ರಹ ಎನಿಸುವುದು. ಇಂತಹ ಭಗವದ್ಭಕ್ತರ ಅನುಗ್ರಹ ಇದೆಯಲ್ಲ ಅದೇ ವರಾನುಗ್ರಹ, ಅಂದರೆ ಶ್ರೇಷ್ಠ ಅನುಗ್ರಹ. ರಾಘವೇಂದ್ರ ಸ್ವಾಮಿಗಳು, ರಘೋತ್ತಮರು, ವಾದಿರಾಜರು, ವ್ಯಾಸರಾಜರು, ಶ್ರೀಪಾದರಾಜರು ಇಂಥ ಮಹಾ ಅಪರೋಕ್ಷ ಜ್ಞಾನಿಗಳು, ಇಂಥ ಟೀಕಾರಾಯರು, ಹೀಗೆ ಎಷ್ಟು ಜ್ಞಾನಿಗಳಿದ್ದಾರೆ ಪುರಂದರದ. ಇಂತಹ ಜ್ಞಾನಿಗಳಲ್ಲಿರುವ ಭಗವಂತನನ್ನು ಕಂಡು ಉಪಾಸನೆ ಮಾಡಿ ಅವರಿಗೆ ಸತ್ಕಾರ ಮಾಡಿದರೆ ಅದಕ್ಕಿಂತ ಶ್ರೇಷ್ಠವಾದ ಪೂಜೆ ಜಡಪ್ರತಿಮೆ ಪೂಜೆ ಅಲ್ಲ. ಅವರೆಲ್ಲರೂ ಕಾಣೋದಿಲ್ಲ, ಅವರ ವೃಂದಾವನಕ್ಕೆ ಬಂದು ಸೇವೆ ಮಾಡಿ ಈಗಿನ ಯತಿಗಳು ಯಾರುಗಳಿದ್ದಾರೆ ಅವರಿಗೆ ಗೌರವಿಸಿ ಅವರಿಗೆ ಸತ್ಕಾರ ಮಾಡಿ ಅವರಿಗೆ ಶಿರಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ಆದರಗಳನ್ನು ತೋರಿಸಿ ಭಕ್ತಿಯನ್ನು ತೋರಿಸಿ ಅವರಲ್ಲಿರುವ ಪರಮಾತ್ಮನನ್ನು ಚಿಂತಿಸಿ ಅವರ ಅರ್ಚನೆಯೇ ಹರಿಪೂಜೆ. ಕೇವಲ ಹರಿಪೂಜೆ, ಮುಖ್ಯವಾದ ಹರಿಪೂಜೆ ಅಂತಾರೆ. ಏನೇ ನೀವು ಮಾಡಿ ಭಗವಂತನ ಭಕ್ತರ ಪ್ರಸಾದ ಪಡೆಯಬೇಕು. ಭಗವಂತನ ಭಕ್ತರ ಪ್ರಸಾದ ಸಿಗದೇನೆ ಭಗವಂತನ ಪ್ರಸಾದ ಸಿಗುವುದಿಲ್ಲ. ಮುಂದೆ ಹೇಳ್ತಾರೆ, ತನುವೆ ನಾನೆಂಬುವನು
ಸತಿಸುತ ಮನೆಧನಾದಿಗಳೆನ್ನದೆಂಬುವ ಜುನದಿ ಮೊದಲಾದುದಕಗಳೇ ಸತ್ತೀರ್ಥ ಎಂಬುವನು ಅನಳ ಲೋಹಾದಿ ಪ್ರತೀಕಾರ್ಚನವೇ ದೇವರ ಪೂಜೆ ಸುಜನರೆ ಮನುಜರಹುದೆಂಬುವನು ಗೋಖರ ನೆನಪಬುಧರಿಂದ. ಎಷ್ಟು ಕಠಿಣವಾಗಿ ಮಾತಾಡ್ತಾರೆ ದಾಸವರಣ್ಯರು. ಇಲ್ಲಿ ಬರುವ ಕ್ರಿಯಾದ್ವೈತ, ಭಾವಾದ್ವೈತ, ದ್ರವ್ಯಾದ್ವೈತ ಅಂತ 3 ಅದ್ವೈತವನ್ನು ನಾವು ಒಪ್ಪಿದ್ದೇವೆ. ಅಂದರೆ ಕ್ರಿಯಾದ್ವೈತ ಏನು ಕ್ರಿಯೆಗಳಲ್ಲಿ ಭಗವಂತನ ರೂಪ ಇರುತ್ತೆ, ನಮ್ಮ ಕ್ರಿಯೆಗಳಲ್ಲಿ ಭಗವಂತನ ಭಗವನ್ ರೂಪಕ್ಕೂ ಭಗವಂತನ ಕ್ರಿಯೆಗಳಿಗೂ ವ್ಯತ್ಯಾಸ ಇಲ್ಲ, ಭಗವಂತನ ಗುಣಗಳಿಗೂ ಭಗವಂತನಿಗೂ ವ್ಯತ್ಯಾಸ ಇಲ್ಲ, ಭಗವಂತನ ರೂಪಗಳಿಗೂ ಭಗವಂತನಿಗೂ ವ್ಯತ್ಯಾಸ. ಈ 3 ಅದ್ವೈತವನ್ನು ನಾವು ಒಪ್ತೀವಿ ಅಲ್ವಾ? ಇದು ಅದ್ವೈತ ಅಂದರೆ ಬೇರೆ ಅಲ್ಲ, ನಾನೇ ಬ್ರಹ್ಮ ಅಲ್ಲ. ಈ ಅದ್ವೈತ ಇದನ್ನು ಹೇಳ್ತಾರೆ ನೋಡಿ, ತನುವೆ ನಾನೆಂಬುವವ, ತನುವೆ ನಾನು ಎಂಬುವನು ಯಾರು? ನಾವೆಲ್ಲ ಅಂತೀವಲ್ವ, ನಾನು ಹೋದೆ, ನಾನು ಬಂದೆ, ನೀನೆಲ್ಲಯ್ಯ ಹೋದಿ, ನಿನ್ನ ದೇಹಯ್ಯ ಹೋಗಿದ್ದು. ಯಾರು ಹಾಗೆ ಮಾತಾಡ್ತಾರ? ನನ್ನ ದೇಹ ಹೋಯ್ತು ಪ್ರವಚನಕ್ಕೆ ಅಂತ? ಇಲ್ಲ ಅಲ್ವಾ? ಇದು ಬರಬೇಕು ಅಂದ್ರೆ ಭಾಳ ಕಷ್ಟ. ನಾನು ಹೋದೆ, ನಾನು ಮಾಡಿದೆ, ನಾನು ತಿಂದೆ. ತನುವೆ ನಾನೆಂಬುವನು, ನಾನೇ ತನು, ಸ್ವತಂತ್ರ ನಾನು. ತನು ನನಗೂ ದೇಹಕ್ಕೂ ದೇಹಕ್ಕೂ ಸ್ಥೂಲ ಭೇದ ಇಲ್ಲ ಅಂತಾರಲ್ಲ ಇವರು. ಯಾರೋ ಚಾರ್ವಾಕರ್ ಅಂತಾರೆ ನೋಡಿ, ದೇಹ ನಂದೇನೆ, ಕಣ್ಣಿಗೆ ಕಾಣಿಸಿದ್ದು ಇಲ್ಲೇ ಇಲ್ಲ, ಇರೋ ತನಕ ಚೆನ್ನಾಗಿ ಸಾಲ ಮಾಡಿ ತುಪ್ಪ ತಿಂದುಬಿಡು. ನಾನು ಸತ್ತ ಮೇಲೆ ನಾನು ಇಲ್ಲೇ ಇಲ್ಲ, ಸಾಲ ಕೊಡವನೇ ಅವನು ಕೊಟ್ಟವನು ಕೊಡಂಗಿ ಇಸ್ಕೊಂಡವನು ಇರ್ಬದ್ಲ ಅಂತ ಗಾದೆಯಲ್ಲಿ ಹಂಗೆ ಕೊಟ್ಟವನು ಹುಚ್ಚ. ನಾನು ಸತ್ತೋದ್ಮೇಲೆ ಅವನೇನು ಮಾಡ್ತಾನೆ ನನಗೆ? ಈ ಥರ ಇತ್ತು. ಈಗ ಸೈನ್ಸ್ನಲ್ಲಿ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ನಾವು ದೇಹ ಬಿಟ್ಟರು ಒಂದು ಜೀವ ಇದೆ ಅಂತ ಸೈನ್ಸ್ನವ್ರು ಪ್ರೂವ್ ಮಾಡಿದಾರಲ್ವ. ಈಗ ಒಂದು ಜೀವ ಇದೆ ಅಂತಲೇ ಪ್ರೂವ್ ಆಗಿದೆ. ಹೀಗೆ ತನುವೆ ನಾನೆಂಬುವನು, ದೇಹಕ್ಕೂ ನನಗೂ ಭೇದ ಇಲ್ಲೇ ಇಲ್ಲರಿ ಅನ್ನೋನು. ಸತಿಸುತ ಮನೆಧನಾದಿಗಳೆಂದನೆಂಬುವ, ಈ ಹೆಂಡತಿ ನನ್ನವಳು, ಈ ಮಗ ನನ್ನವನು, ಈ ಮಗಳು ನನ್ನವಳು, ಈ ಮನೆ ನನ್ನದು, ಈ ಧನ ನನ್ನದು ಎಂಬುವನು. ನೀ ಬರೋಕ್ಕಿಂತ ಮುಂಚೆನೂ ಅವರಿದ್ರಪ್ಪ, ನೀ ಬರೋಕ್ಕಿಂತ ಮುಂಚೆನೂ ಧನನೂ ಇತ್ತು, ಮನೆನೂ ಇತ್ತು. ನೀನು ಯಾವುದೋ ಒಂದು ಬಾಡಿಗೆನಲ್ಲಿ ಸೇರ್ಕೊಂಡಿದೀಯ. ನೀನು ಹೋದ್ಮೇಲೂ ಅದಿರುತ್ತೆ. ನೀವು ಹೋದ್ಮೇಲೆ ನಿನ್ನ ಜೊತೆಗೆ ನೀವು ಬರಲ್ಲ, ಅದು ನೀವು ಹೋದ್ಮೇಲೂ ಇರುತ್ತೆ. ನಿಂದ ಹೆಂಗೆ? ನನ್ನದು ಅನ್ನುವ ಮಮಕಾರ. ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಭಾಗವತದಲ್ಲಿ. ಚಿತ್ರಕೇತು ಅಂತ ರಾಜ ಇರ್ತಾರೆ. ಅವನಿಗೆ ಹತ್ತತ್ರ ಸುಮಾರು ಜನ ಹೆಂಡತಿಯರು. ಆ ವಿವರ ಬೇಡ, ಅವನಿಗೆ ಹತ್ತತ್ರ 1 ಕೋಟಿ ಹೆಂಡತಿಯರು ಇರ್ತಾರೆ. ಒಬ್ಬರಿಗೂ ಮಕ್ಕಳಾಗಿರಲ್ಲ, ಒಬ್ಬರಿಗೂ ಮಕ್ಕಳಿರಲ್ಲ. ಅವರು ನಾರದನ್ನು ಬೇಡಿಕೊಂಡು ನಾರದರು ಮತ್ತು ಅನುಗ್ರಹದಿಂದ ಅವನಿಗೆ ಒಬ್ಬಳ ಜೊತೆಗೆ ಮಕ್ಕಳಾಗತ್ತೆ, ಮಗು ಆಗತ್ತೆ. ಅವ್ರು ಹೇಳ್ತಾರೆ, ನಿನಗೆ ಮಗು ಆಗುವ ಯೋಗ್ಯತೆ ಇಲ್ಲ, ಅದಿಲ್ಲ, ಫಲ ಇಲ್ಲ. ಅಂದರೆ ಇಲ್ಲ, ಆಗಬೇಕು. ಆದರೆ ನೋಡಪ್ಪ, ನಿಮಗೆ ಸುಖನೂ ದುಃಖನೂ ಎರಡೂ ಆಗತ್ತೆ ಅಂದಾಗ ಆಗಲಿ ಅಂತಾನೆ ಮಗು ಹುಟ್ಟತ್ತೆ, ಹುಟ್ಟಿ ಸಾಯತ್ತೆ. ಅವ್ರು ಹೇಳ್ತಾರೆ, ನಿಂಗೆ ಮಗು ಹುಟ್ಟಿದ್ದು ಆನಂದ ಆಯ್ತಾನೆ, ನಾನು ಹೇಳಿದ್ದೆ. ಸಾಯ್ತು, ದುಃಖ ಆಯ್ತಾನೆ, ಬೇಡ ಅಂತ ಹೇಳಿದ್ದಲ್ಲ ನಾನು. ಆವಾಗ ಅವನೇನು ಕೇಳ್ತಾನೆ? ನಾರದರಿಗೆ ಕೇಳ್ತಾನೆ. ನಾರದರಿಗೆ ಏನು ಕೇಳ್ತಾನೆ ಅವನು? ನಾನು ಈ ಮಗುವನ್ನು ನೋಡಬೇಕು, ಇಷ್ಟು ಹುಟ್ಟಿದೆ ಇದು, ಇನ್ನೊಂದು ಮಗು, ಈ ಮಗುವನ್ನು ನನಗೆ ಬದುಕಿಸ್ಕೊಡಿ, ಈ ಮಗುವನ್ನು ಈ ಶರೀರದಲ್ಲಿ ಹಾಕ್ಕೊಡಿ, ನನಗೆ ಬದುಕಿಸ್ಕೊಡಿ ಅಂತಂದಾಗ ನಾರದರು ಹೇಳ್ತಾರೆ, ನೋಡು, ನೀನೇನೋ ನಿಂದು ಅಂತ ಹೇಳ್ತೀಯ, ಅವನ್ನ ಕರಿತೀನಿ ನಾನು, ಅವನು ಬರ್ತಾನೆ, ನಿನ್ನ ಮಗನ ಆಕಾರದಲ್ಲೇ ಬರ್ತಾನೆ, ನೋಡು ಏನಂತಾನೆ ಅಂತ. ನಾರದರು ಏನು ಮಾಡ್ತಾರೆ? ಆ ಮಗುನ ಕರೀತಾರೆ, ಬಾ ಇಲ್ಲಿ ಅಂತಾರೆ. ನಿಮ್ಮಪ್ಪ ಈ ದೇಹದಲ್ಲಿ ಹೋಗು ಅಂತ ಇದ್ದಾನೆ, ಹೋಗು ಅಂತ ಹೇಳ್ತಾರೆ. ಆ ಜೀವ ಹೇಳುತ್ತೆ, ಯಾರು ನನ್ನಪ್ಪ ಅನ್ನತ್ತೆ. ಯಾರು ನನ್ನಪ್ಪ? ಇವನ ಹಿಂದಿನ ಜನ್ಮದವನ, ಅದ್ರ ಹಿಂದಿನ ಜನ್ಮದವನ? ಕೋಟ್ಯಾಂತರ ಜನ್ಮ ಆಗಿದೆ ನನಗೆ. ಯಾರಪ್ಪ? ಯಾರೂ ಅಪ್ಪ ಅಲ್ಲ, ಇವನಪ್ಪ ಅಲ್ಲ, ನನ್ನಪ್ಪ ಬೇರೆಯವರು ಅಂತಾರೆ ಅವರು. ಆ ಮಗುನೇ ಅವಾಗಂತಾರೆ ನಾರದರು, ನೋಡು ಇಷ್ಟೇ ಅಭಿಮಾನ, ಆ ಜೀವ ಬೇರೆ, ಅದ್ಯಾಕೆ ನೀ ಕರೆದ್ರೂ ಬರಲ್ಲ, ಅದು ಒಳಗೋಗಲ್ಲ. ಭಗವಂತ ಕೊಟ್ಟ ಶರೀರದ ಕೆಲಸ ಮುಗೀತು, ಬಾಡಿ ಕೆಲಸ.
ನಾನು ನನ್ನದು ಅಂತ ಇರೋ ತನಕ ನಿನ್ನ ಮಗ ಅಂತ ಹೋದ ಮೇಲೆ ನೀನು ಯಾರೋ, ನಿನ್ನ ಮಗ ಯಾರು? ಆರೂ ಸಂಕಟ ಬಾಹೋದಿಲ್ಲ ಅಂತಾರೆ ದಾಸರು. ಹಾಗಾಗಿ ಅದನ್ನೇ ಹೇಳ್ತಾರೆ. ಆಮೇಲೆ ದ್ಯುನದಿ ಮೊದಲಾದುಗಳೇ ಸತ್ತೀರ್ಥ. ನೀರಪ್ಪ, ನೀರು, ಎಲ್ಲ ನೀರುಗಳು, ಗಂಗಾ ನೀರು ಎಲ್ಲವೂ ಅವೇ ತೀರ್ಥ. ತೀರ್ಥ ತೊಗೊಂಡ್ರಿ, ನೀರು ತೊಗೊಂಡ್ರಿ, ನೀರು ತೀರ್ಥ ಅಲ್ಲಿಗೆ ನಿಮ್ಮ ಬಕೆಟ್ನಲ್ಲೂ ನೀರು ಇರುತ್ತಲ್ರಿ, ಅದೊಂದು ತೀರ್ಥ ಅಂತೀರಾ? ಇಲ್ಲ ಅಲ್ವಾ? ಇಲ್ಲ ಅಲ್ವಾ? ಅದನ್ನೇ ತೀರ್ಥ ಅನ್ನುವರು, ಸತ್ತೀರ್ಥ ಅನ್ನುವರು. ಯಾವಾಗ ಆ ನದಿ ನೀರಿನಲ್ಲಿರುವ ಅಭಿಮಾನಿಗಳಿದ್ದಾರಲ್ಲ, ಅಭಿಮಾನಿಗಳ ಅಂತರ್ಯಾಮಿಯಾದ ಭಗವಂತನನ್ನು ಚಿಂತಿಸಿದರೆ ಅದು ಸತ್ತೀರ್ಥ ಆಗತ್ತೆ, ಸತ್ತೀರ್ಥ. ಆಮೇಲೆ ಈ ತೀರ್ಥಗಳಿಗಿಂತ ಜ್ಞಾನವನ್ನು ಕೊಡುವ ತೀರ್ಥರು ರಾಘವೇಂದ್ರ ತೀರ್ಥರು, ಜಯತೀರ್ಥರು, ವಾದಿರಾಜ ತೀರ್ಥರು, ರಘೋತ್ತಮ ತೀರ್ಥರು, ಎಲ್ಲ ತೀರ್ಥರೇನಿದೆ. ತೀರ್ಥ ಅಂದರೆ ಪವಿತ್ರ, ಪವಿತ್ರವಾದ ತೀರ್ಥ. ಜಲ ಅಂದ್ರೇನು? ಜಲ ಅಂದರೆ ವೇದ ರಾಶಿ, ಭಗವಂತನನ್ನು ತಿಳಿದುಕೊಳ್ಳಿರುವ ಆಗಮದ ಸಾಧನ, ಆಗಮದ ಅನುಸಾರಿ ಗ್ರಂಥಗಳು, ಆಗಮದ ಅನುಸಾರಿ ಗ್ರಂಥಗಳು, ಪುರಾಣಗಳು, ಇತಿಹಾಸಗಳು, ಅವು ತೀರ್ಥಗಳು. ಈ ಗಂಗಾ ನದಿಯ ತೀರ್ಥಕ್ಕಿಂತ ಆ ತೀರ್ಥಗಳು ಶ್ರೇಷ್ಠ. ಗಂಗಾ ನದಿಯಲ್ಲಿ ಮುಳುಗಿದರೆ ನಿಮಗೆ ಪಾಪ ಪರಿಹಾರ ಆಗತ್ತೆ. ಈ ತೀರ್ಥದಲ್ಲಿ ಮುಳುಗಿ ಈಜಾಡಿದರೆ ನಿಮ್ಮ ಸ್ವರೂಪ ಜ್ಞಾನ ಪ್ರಾದುರ್ಭವ ಆಗತ್ತೆ. ಭಗವಂತ ನಿಮಗೆ ಮೋಕ್ಷವನ್ನು ದಯಪಾಲಿಸ್ತಾನೆ. ಯಾರು ಈ ತೀರ್ಥಗಳಿಗೆ ಮರ್ಯಾದೆ ಕೊಡಲ್ವೋ, ಯಾರು ಸ್ವಾಮಿಗಳಿಗೆ ಮರ್ಯಾದೆ ಕೊಡಲ್ವೋ, ಯಾರು ಸ್ವಾಮಿಗಳನ್ನು ದ್ವೇಷಿಸ್ತಾರೋ, ಯಾರು ಸ್ವಾಮಿಗಳನ್ನು ಸತ್ಕರಿಸೋದಿಲ್ಲವೋ, ಯಾರು ಸ್ವಾಮಿಗಳಿಗೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡೋದಿಲ್ಲವೋ, ಅವರ ಜ್ಞಾನಕ್ಕೆ ಬೆಲೆ ಕೊಡುವುದಿಲ್ಲವೋ ಅಂಥವರು ಗೋಖರ ಎನಿಸ್ತಾರೆ. ಅನಲ ಲೋಹಾದಿ ಪ್ರತೀಕಾರ್ಚನವೇ ದೇವರ. ನಾನು ಏನು ಪೂಜೆ ಮಾಡ್ತಾ ಇದ್ದೀನಲ್ಲಪ್ಪ, ಇದೇ ದೇವ್ರ ಪೂಜೆ ಅಂತ ತಿಳ್ಕೊಂಡವು. ಲೋಹ ಪ್ರತೀಕವೇ. ನಾವು ಇಟ್ಕೊಂಡಿದ್ದುವ ಸಾಲಿಗ್ರಾಮನೇ ದೇವರಲ್ಲ, ಸಾಲಿಗ್ರಾಮದ ಒಳಗೆ ದೇವರಿದ್ದಾನೆ. ಸಾಲಿಗ್ರಾಮಕ್ಕೆ ಆವಾಹನ ಮುಂತಾದವಿಲ್ಲ. ಯಾವಾಗಲೂ ಸಾಲಿಗ್ರಾಮದ ಒಳಗೆ ದೇವರಿರ್ತಾನೆ. 5535 ರೂಪದಿಂದ. ಶಾಲಿಗ್ರಾಮವೇ ದೇವರಲ್ಲ, ಶಾಲಿಗ್ರಾಮದ ಒಳಗೆ ದೇವರಿದ್ದಾನೆ. ಪ್ರತಿಮೆಯೇ ದೇವರಲ್ಲ, ಪ್ರತೀಕ. ಅದು ಒಂದು ಗೋಳಕ, ಅದರೊಳಗೆ ಆವಾಹನ ಮಾಡಿ. ಪ್ರತಿಮೆಯಲ್ಲಿ 513 ರೂಪಗಳಿಂದ ಭಗವಂತ ಇದ್ದಾನೆ. ಅದರಲ್ಲಿ ನಿಮ್ಮ ಬಿಂಬರೂಪಿಯನ್ನು ಆವಾಹನ ಮಾಡಿ ನೀವು ಪೂಜೆಯನ್ನು ಮಾಡಬೇಕು. ಪ್ರತಿಮೆಯಲ್ಲಿ ತತ್ವನ್ಯಾಸ ಮಾತೃಕಾನ್ಯಾಸದಿಂದ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕು. ಅದು ಬಿಟ್ಟು ನಾನು ದೇವರು ಅಂತಲ್ಲಪ್ಪ, ನಾವಂತೀವಿ ಸಾಮಾನ್ಯ ಅಂತಂದಿಟ್ಬಿಡೋದು. ಓ ದೇವ್ರು ಬಂದ್ಬಿಟ್ಟು ದೇವರು ಅಂತ. ದೇವರಲ್ಲರಿ ಅದು ದೇವ್ರ ಪ್ರತಿಮೆ. ಪ್ರತಿಮೆಗೂ ದೇವರಿಗೂ ವ್ಯತ್ಯಾಸ. ಕೆಲವಂತಾರಲ್ಲ, ಭಾಳ ಜನ ಅಂತಾರೆ, ನೀವೇನು ಮಾತವರು, ನೀವೇನು ಕಲ್ಲು ಪೂಜಿಸ್ತೀರಾ, ಕಲ್ಲು ದೇವ್ರಂತ. ಕಲ್ಲು ದೇವರಲ್ಲರಿ, ನಾವು ಕಲ್ಲೊಳಗೆ ದೇವರಿದ್ದಾರೆ ಅಂತೀವಿ. ನಿಮಗೆ ಆ ಜ್ಞಾನನೇ ಇಲ್ಲ. ಕಲ್ಲಿಗೂ ದೇವರಿಗೂ ವ್ಯತ್ಯಾಸ ತಿಳಿಯದಂಥ ಮೂಢರು ನೀವು. ಕಲ್ಲಿನೊಳಗೆ ದೇವರಿದ್ದಾನೆ, ಅದು ಕಲ್ಲು ದೇವರಲ್ಲ. ಅದನ್ನು ತಿಳ್ಕೊಳ್ಬೇಕು. ಅದನ್ನು ತಿಳಿದುಕೊಳ್ಳದೆ ಎಲ್ಲ ಒಂದೇ ಎನ್ನುವನು. ಆಮೇಲೆ ಒಳ್ಳೆಯ ಜನರೇ, ಸುಜನರೇ, ಶ್ರೇಷ್ಠ ಸ್ವಾಮಿಗಳೇ, ರಾಘವೇಂದ್ರ ತೀರ್ಥ ಸ್ವಾಮಿಗಳಾಗಲಿ, ರಘೋತ್ತಮರಾಗಲಿ, ವಾದಿರಾಜರಾಗಲಿ, ವ್ಯಾಸರಾಜರಾಗಲಿ, ಶ್ರೀಪಾದರಾಜರಾಗಲಿ, ಯಾವುದೇ ಸ್ವಾಮಿಗಳು, ಈಗಿರೋ ಸ್ವಾಮಿಗಳಾಗಲಿ, ಆ ಸುಜನರೆಲ್ಲ ಮನುಜರು ಎನ್ನುವನು. ದೇವತೆಗಳ್ರಿ ಅವರು, ಅಪರೋಕ್ಷ ಜ್ಞಾನಿಗಳು. ಅವರನ್ನು ಸಾಮಾನ್ಯ ನಮ್ಮ ನಿಮ್ಮಂಥ ಮನುಷ್ಯರು ಅಂತೀರ ಅನ್ನುವರು. ಏನು ಗೋಖರ ಅಂದರೆ, ಖರ ಅಂದರೆ ಕತ್ತೆ. ಭೂಮಿಯಲ್ಲಿರುವ ಕತ್ತೆ ಅಂತ ಒಂದು ಹೆಸರು, ಇನ್ನು ಕತ್ತೆಗಿಂತ ನಿಕೃಷ್ಟ ಹೇಸರಗತ್ತೆ ಅಂತ ಹೆಸರು. ಹೀಗೆಲ್ಲ ಯಾರು? ನಾನೇ ದೇವರು ಅಂತ ತಿಳಿದುಕೊಂಡವನು. ನನಗೂ ದೇಹಕ್ಕೂ ವ್ಯತ್ಯಾಸ ಇಲ್ಲ, ತನುವೆ ನಾನೆಂಬುವನು. ಸತಿಸುತ ಮನೆಧನಾದಿಗಳು ಎನ್ನದೆಂಬುವ. ಇವೆಲ್ಲ ನನ್ನದು, ನಾನು ನನ್ನದು. ಅಹಂಕಾರ ಮಮಕಾರ ಇದನ್ನಿಟ್ಕೊಂಡವನು. ಎಲ್ಲ ನೀರು ಏನು ಪ್ರಯೋಜನ ಇಲ್ಲ. ಎಲ್ಲ ನೀರು ತೀರ್ಥ ಅನ್ನೋನು, ಸಿಕ್ಕಿದ ನೀರು ತೀರ್ಥ ಅನ್ನೋನು. ಅದರಲ್ಲಿ ಅನುಸಂಧಾನವೇ ಇಲ್ಲ. ಲೋಹಾದಿ ಪ್ರತೀಕವೇ ದೇವರ ಪ್ರತಿಮೆ, ದೇವರವು ಅಂತ ಅಂದ್ಕೊಂಡವನು
ಒಳ್ಳೆಯ ಜ್ಞಾನ ಪುರಸ್ಸರಾದ ಜ್ಞಾನಿಗಳೇ ನಮ್ಮಂತೆ ಮನುಷ್ಯರು ಅಂತ ತಿಳಿದುಕೊಂಡವರು ಹೇಸರಗತ್ತಗಿಂತ ಕಡೆಯಿಂದ ದಾಸರು ಬೈತಾರೆ. ಇದಕ್ಕೆ ಪ್ರಮಾಣ ಇದೆ. ಯಸ್ಯ ಆತ್ಮಬುದ್ಧಿ ಕುಣಪೆ ತ್ರಿಧಾತು ಕೇಸ್ವದೀ ಕಳತ್ರಾದಿಷು ಭೌಮಯುಜ್ಯಧೀ ಯತ್ತೀರ್ಥ ಬುದ್ಧಿಶ್ಚ ಜಲೇನ ಕರ್ಹಿ ಚಿಜ್ಜನೇಶ್ವಭಿಜ್ಞೇಶು ಸ ಏವ ಗೋಕರಃ ಅಂತ ಭಾಗವತದಲ್ಲಿ ಉಕ್ತಿ ಇದೆ. ಪರಮಾತ್ಮನನ್ನು ಉಪಾಸನೆ ಮಾಡಬೇಕು. ಅದರಲ್ಲಿರುವ ಅಭಿಮಾನಿ ದೇವತೆಗಳ ಅಂತರ್ಗತನಾದ ಮುಖ್ಯ ಪ್ರಾಣದ ಅಂತರ್ಗತನಾದ ಪರಮಾತ್ಮನ ಸೇವೆಯನ್ನು ಮಾಡಬೇಕು, ಉಪಾಸನೆ ಮಾಡಬೇಕು. ತಾರತಮ್ಯೋಪೇತ ಉಪಾಸನೆ, ಅವರಲ್ಲಿರುವ ಭಗವಂತ ಒಬ್ಬನೇ. ಆದರೆ ಆ ಅಧಿಷ್ಠಾನಗಳ ವ್ಯತ್ಯಾಸ ಭೇದ ಇದೆ. ಆ ಅಧಿಷ್ಠಾನಗಳ ತಾರತಮ್ಯದಿಂದ ಅನುಸಾರವಾಗಿ ನಾವು ಭಗವಂತನ ಉಪಾಸನೆ ಮಾಡಬೇಕು. ಹಾಗೆ ಉಪಾಸನೆ ಮಾಡಲಿಲ್ಲ ಅಂದರೆ ಗೋಕರ ಅಂತ ಭಾಗವತದಲ್ಲೇ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಅನಳ ಸೋಮಾರ್ಕೆಂದು ತಾರಾವನಿಸರು ಆಪಗ ಮುಖ್ಯ ತೀರ್ಥಗಳ ನಿಳ ಗಗನ ಮನಾದಿ ಇಂದ್ರಿಯಗಳಿಗೆ ಅಭಿಮಾನಿ ಎನಿಪಸುರರು ವಿಪಶ್ಚಿತರ ಸನ್ಮನದಿ ಭಜಿಸದಲಿಪ್ಪವರ ಪಾವನವ ಮಾಡರು ತಮ್ಮ ಪೂಜೆಯ ಮಾಡಿದರು ಸರಿಯೇ. ಅನಳ, ಸೋಮ, ಅರ್ಕ, ತಾರಾವಣಿ, ಸುರಾಪಗ ಮುಖ್ಯ ತೀರ್ಥಗಳು ಈ ಗಗನಮನಾದಿ ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳಿಂದಲ್ಲ ಎಲ್ಲರನ್ನೂ ಪೂಜೆ ಮಾಡಿದರು. ವಿಪಶ್ಚಿತರನ್ನು ಪೂಜೆ ಮಾಡಿದೆ, ಭಗವದ್ಭಕ್ತರನ್ನು ಪೂಜೆ ಮಾಡದೆ ಇದ್ದರೆ ಅವರು ತಮ್ಮ ಪೂಜೆಯನ್ನು ಮಾಡಿದರೂ ಅದನ್ನು ಸ್ವೀಕರಿಸಲ್ಲ. ಅವರು ಭಗವದ್ಭಕ್ತರನ್ನು ಪೂಜಿಸಬೇಕು. ಅವರು ಯಾರು ಭಗವದ್ಭಕ್ತರು ಅನ್ನೋದಕ್ಕೆ 4ನೇ ಅಧ್ಯಾಯ ಭಗವದ್ಗೀತೆ ಇದರಲ್ಲಿ ಹೇಳ್ತಾರೆ. ಭಗವದ್ಗೀತಾದಲ್ಲಿ ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕುತ್ಸಾಪಿನ ನಿಬದ್ಧತೆ. ಇಂಥವರು ಕರ್ಮವನ್ನು ಆಚರಿಸಿಯೂ ಕರ್ಮಬಂಧಕ್ಕೆ ಒಳಗಾಗೋದಿಲ್ಲ. ಎಲ್ಲ ಭಗವಂತ ಕೊಟ್ಟಿದ್ದನ್ನಷ್ಟೇ ಸ್ವೀಕರಿಸ್ತಾರೆ. ಭಗವಂತನು ಕೊಟ್ಟಿದ್ದು ನಾವು ತಗೊಳ್ಳೋದಷ್ಟೇ, ಬೇರೆದಕ್ಕೆ ಆಸೆ ಪಡೋದಿಲ್ಲ. ದ್ವಂದ್ವಕ್ಕೂ ಎಲ್ಲದಕ್ಕೂ ಸುಖ ದುಃಖಕ್ಕೂ ಭಗವಂತನೇ ಕಾರಣ. ಎಲ್ಲ ಕರ್ಮವನ್ನು ಭಗವಂತನ ಪೂಜೆ ಎಂದು ಅರ್ಪಿಸಿ ತಾವು ಏನು ನಿರ್ಲಿಪ್ತವಾಗಿ ಏನಕ್ಕೂ ಆಸೆ ಪಡೆದೆ ಭಗವಂತ ಏನು ಕೊಡ್ತಾನೋ ಅದನ್ನು ಸಂತೋಷದಿಂದ ಭಗವಂತನ ಪ್ರಸಾದ ಅಂತ ಅನುಭವಿಸ್ತಾರಲ್ಲ, ಅವರಿಗೆ ಮಾಡಿದ ಕರ್ಮ ಯಾವೂ ಲೇಪ ಆಗೋದಿಲ್ಲ. ಇದರಲ್ಲಿ ಹೇಳ್ತಾರೆ ಭಾಗವತ ದ್ವಿತೀಯ ಸ್ಕಂದದಲ್ಲಿ, ಜೀವಂಶವೋ ಭಗವತಾಂಧ್ರಿರೇಣು ನ ಜಾತು ಮರ್ತ್ಯೋರಭಿಲಷೇತಯಸ್ತು ಶ್ರೀವಿಷ್ಣುಪದ್ಯ ಮನಜಸ್ತುಲಸ್ಯಾಹ ಶ್ವಸಂಶವೋ ಮಸ್ತು ನ ವೇದಗಂಧಂ. ಭಗವದ್ಭಕ್ತರ ಪಾದಧೂಳಿಯನ್ನು ಬಯಸದ ಯಾವ ಮಾನವ ಇರ್ತಾನೋ ಅವನು ಬದುಕಿದ್ದು ಸತ್ತಂತೆ. ಹರಿಪಾದಕ್ಕೆ ಅರ್ಚಿತವಾದ ತುಳಸಿ ಪರಿಮಳವನ್ನು ಯಾರು ಗ್ರಾಣಿಸೋದಿಲ್ಲವೋ ಆ ಮನುಷ್ಯ ಉಸಿರಾಡದೆ ಉಸಿರು ನಿಂತಿರುವ ಶವದಂತೆ ಅಂತಾರೆ. ದೇವರ ನಿರ್ಮಾಲ್ಯ ಹರಿಪಾದಕ್ಕೆ ಅಂತ ತುಳಸಿಯನ್ನು ಮೂಸು ನೋಡಬೇಕು. ನೋಡಲಿಲ್ಲ ಅಂದರೆ ಅವನು ಉಸಿರಾಡದೇ ಇರುವ ಶವದಂತೆ. ಹರಿಭಕ್ತರ ಭಗವದ್ಭಕ್ತರ ಪಾದಧೂಳಿಯನ್ನು ಬಯಸದ ಮಾನವ ಇದನಲ್ಲ, ಅವನು ಜೀವಂತ ಶವದಂತೆ ಅಂತ ಕಠಿಣವಾಗಿ ಭಾಗವತದಲ್ಲಿ ಹೇಳ್ತಾರೆ. ಇಂಥ ಭಾಗವತದಲ್ಲಿ ಈ ಅಭಿಮಾನಿಗಳು ಯಾರು, ಪರಮಭಕ್ತರು ಯಾರು ಅಂತ ಹೇಳಿದ್ದಾರೆ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಶ್ರೀ ಜಗನ್ನಾಥದಾಸ ಅಂತರ್ಗತ ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಭಾರತೀಯ ಲಕ್ಷ್ಮೀನಾರಾಯಣಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.